ಬಳ್ಳಾರಿಯಿಂದ ಪಾದಯಾತ್ರೆ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರು. ಜನಾರ್ದನ್ ರೆಡ್ಡಿ ಅವರು ಕೂಡ ಹೇಳಿದ್ದಾರೆ. ಹೈಕಮಾಂಡ್ ನೋಡಿ, ಬಹಳ ಸ್ಪಷ್ಟವಾಗಿ ಮತ್ತೊಮ್ಮೆ ನಾನು ಪುನರುಚ್ಚರಿಸ್ತಾ ಇದ್ದೀನಿ. ದಯವಿಟ್ಟು ಕೇಂದ್ರ ಸರ್ಕಾರದವರು ಮತ್ತೆ CBI ಅವರು ರಜನೀಶ್ ಗೋಯಲ್ ಅವರಿಗೆ, ಮಾಜಿ ಚೀಫ್ ಸೆಕ್ರೆಟರಿ ಅವರಿಗೆ ಒಂದು ಪತ್ರ ಬರೆದಿರೋದನ್ನ ಸ್ಪಷ್ಟವಾಗಿ ಓದ್ಲಿ. ನಾನು ಅದು ನಿಮಗೆ ಕೊಡ್ತೀನಿ. ಆ ಪತ್ರದಲ್ಲಿ ಏನು ಉಲ್ಲೇಖಿಸಿದ್ದಾರೆ ಅಂದ್ರೆ, ಈ ಸುಮ್ಮನೆ ಎಲ್ಲ ಸಣ್ಣ ಪುಟ್ಟ ಕೇಸ್ಗಳಿರ್ಬೋದು ಅಥವಾ ಯಾವುದೇ ಕೇಸ್ಗಳು CBIಗೆ ಕೊಡೋದಕ್ಕಿಂತ ಮುಂಚೆ ದಯವಿಟ್ಟು ಯೋಚನೆ ಮಾಡಿಕೊಡಿ. ನಮ್ಮ ಹತ್ರ ಸಿಬ್ಬಂದಿ ಇಲ್ಲ, ಮಾನವ ಸಂಪನ್ಮೂಲ ಇಲ್ಲ. ನೀವು ಏನಾದರೂ ಕೇಸ್ ಕೊಟ್ಟರು ಕೂಡ ನಮ್ದು ಒಬ್ಬರೇ ಅಧಿಕಾರಿ ನಾವು ಕೊಡೋಕೆ ಸಾಧ್ಯ ಆಗುತ್ತೆ. ನಿಮ್ಮ ಏನೋ ಕಾನ್ಸ್ಟೇಬಲ್ಲು ನೀವೇ ಕೊಡಬೇಕು, ACPನೂ ನೀವೇ ಕೊಡಬೇಕು, PSIನೂ ನೀವೇ ಕೊಡಬೇಕು, ASIಯೂ ನೀವೇ ಕೊಡಬೇಕು, SP ನೀವೇ ಕೊಡಬೇಕು, ಟೇಬಲ್ಲು, ಕುರ್ಚಿ, ಗಾಡಿ, ಗೋಣ ಎಲ್ಲ ನೀವೇ ಕೊಡಬೇಕು ಅಂತ ಬಹಳ ಸ್ಪಷ್ಟವಾದಂಥ ಒಂದು ಪತ್ರವನ್ನ ಬರೆದಿದ್ದಾರೆ. ಯಾರು? CBIದವರು. ಅದನ್ನ ಓದ್ಕೊಳಕ್ ಹೇಳಿ. ಆಮೇಲೆ ಕರ್ನಾಟಕದಲ್ಲಿ ನಮ್ಮ ಸರ್ಕಾರದಲ್ಲಿ ಯಾವುದೇ ತನಿಖೆ ನಡೆದ್ರೂ ಕೂಡ CBI ಅವರು ಅದನ್ನಾನೇ ಎತ್ತಿ ಹಿಡ್ದಿರೋದು. ತನಿಖೆ ಕರೆಕ್ಟ್ ಆಗಿದೆ. ಪರೇಶ್ ಮೇಸ್ತಾ ಕೇಸ್ ಇರ್ಬೋದು, ನಿಮ್ಮ DSP ಗಣೇಶ್ ಪ್ರಕರಣ ಇರ್ಬೋದು, ನಿಮ್ಮ ಮೈನಿಂಗ್ ಪ್ರಕರಣ ಇರ್ಬೋದು, ಎಲ್ಲ ಪ್ರಕರಣಗಳು ಯಾರು ಇವು ವಿರೋಧ ಪಕ್ಷದವರು BJP ಅವರು ನಮಗೆ CBI ಕೊಡಿ ಅಂದಾಗೆಲ್ಲ ನಾವು ಕೊಟ್ಟಾಗ CBI ಅವರು ಯಾವುದೇ ರೀತಿಯಾದಂಥ ಬದಲಾವಣೆ ಇಲ್ಲ, ಇನ್ವೆಸ್ಟಿಗೇಷನ್ ಪಕ್ಕಾ ಆಗಿದೆ, ಕರೆಕ್ಟ್ ಆಗಿದೆ ಅಂದ್ಬಿಟ್ಟು ಹೇಳಿರೋದು. ಮಾತು ಮುಂಚೆ CBI ಕೊಡಿ ಅಂದ್ರೆ ಏನಕ್ಕೆ? ನಮ್ಮ ಸಿಬ್ಬಂದಿಗಳು ಇದಾರಲ್ಲ, ಮಾಡ್ತಾರೆ. ಫಸ್ಟ್ ಆ ಲೆಟರ್ ಓದಕ್ಕೆ ಹೇಳಿ ಅವ್ರಿಗೆ, BJP ಅವರಿಗೆ. ಬಳ್ಳಾರಿಯಿಂದ ಪಾದಯಾತ್ರೆ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರು. ಜನಾರ್ದನ್ ರೆಡ್ಡಿ ಅವರು ಕೂಡ ಹೇಳಿದ್ದಾರೆ. ಹೈಕಮಾಂಡ್ ನೋಡಿ, ಬಹಳ ಸ್ಪಷ್ಟವಾಗಿ ಮತ್ತೊಮ್ಮೆ ನಾನು ಪುನರುಚ್ಚರಿಸ್ತಾ ಇದ್ದೀನಿ. ದಯವಿಟ್ಟು ಕೇಂದ್ರ ಸರ್ಕಾರದವರು ಮತ್ತೆ CBI ಅವರು ರಜನೀಶ್ ಗೋಯಲ್ ಅವರಿಗೆ, ಮಾಜಿ ಚೀಫ್ ಸೆಕ್ರೆಟರಿ ಅವರಿಗೆ ಒಂದು ಪತ್ರ ಬರೆದಿರೋದನ್ನ ಸ್ಪಷ್ಟವಾಗಿ ಓದ್ಲಿ. ನಾನು ಅದು ನಿಮಗೆ ಕೊಡ್ತೀನಿ. ಆ ಪತ್ರದಲ್ಲಿ ಏನು ಉಲ್ಲೇಖಿಸಿದ್ದಾರೆ ಅಂದ್ರೆ, ಈ ಸುಮ್ಮನೆ ಎಲ್ಲ ಸಣ್ಣ ಪುಟ್ಟ ಕೇಸ್ಗಳಿರ್ಬೋದು ಅಥವಾ ಯಾವುದೇ ಕೇಸ್ಗಳು CBIಗೆ ಕೊಡೋದಕ್ಕಿಂತ ಮುಂಚೆ ದಯವಿಟ್ಟು ಯೋಚನೆ ಮಾಡಿಕೊಡಿ. ನಮ್ಮ ಹತ್ರ ಸಿಬ್ಬಂದಿ ಇಲ್ಲ, ಮಾನವ ಸಂಪನ್ಮೂಲ ಇಲ್ಲ. ನೀವು ಏನಾದರೂ ಕೇಸ್ ಕೊಟ್ಟರು ಕೂಡ ನಮ್ದು ಒಬ್ಬರೇ ಅಧಿಕಾರಿ ನಾವು ಕೊಡೋಕೆ ಸಾಧ್ಯ ಆಗುತ್ತೆ. ನಿಮ್ಮ ಏನೋ ಕಾನ್ಸ್ಟೇಬಲ್ಲು ನೀವೇ ಕೊಡಬೇಕು, ACPನೂ ನೀವೇ ಕೊಡಬೇಕು, PSIನೂ ನೀವೇ ಕೊಡಬೇಕು, ASIಯೂ ನೀವೇ ಕೊಡಬೇಕು, SPನೂ ನೀವೇ ಕೊಡಬೇಕು, ಟೇಬಲ್ಲು, ಕುರ್ಚಿ, ಗಾಡಿ, ಗೋಣ ಎಲ್ಲ ನೀವೇ ಕೊಡಬೇಕು ಅಂತ ಬಹಳ ಸ್ಪಷ್ಟವಾದಂಥ ಒಂದು ಪತ್ರವನ್ನ ಬರೆದಿದ್ದಾರೆ. ಯಾರು? CBIದವರು. ಅದನ್ನ ಓದ್ಕೊಳಕ್ ಹೇಳಿ. ಆಮೇಲೆ ಕರ್ನಾಟಕದಲ್ಲಿ ನಮ್ಮ ಸರ್ಕಾರದಲ್ಲಿ ಯಾವುದೇ ತನಿಖೆ ನಡೆದ್ರೂ ಕೂಡ CBI ಅವರು ಅದನ್ನಾನೇ ಎತ್ತಿ ಹಿಡ್ದಿರೋದು. ತನಿಖೆ ಕರೆಕ್ಟ್ ಆಗಿದೆ. ಪರೇಶ್ ಮೇಸ್ತಾ ಕೇಸ್ ಇರ್ಬೋದು, ನಿಮ್ಮ DSP ಗಣೇಶ್ ಪ್ರಕರಣ ಇರ್ಬೋದು, ನಿಮ್ಮ ಮೈನಿಂಗ್ ಪ್ರಕರಣ ಇರ್ಬೋದು, ಎಲ್ಲ ಪ್ರಕರಣಗಳು ಯಾರು ಇವು ವಿರೋಧ ಪಕ್ಷದವರು BJP ಅವರು ನಮಗೆ CBI ಕೊಡಿ ಅಂದಾಗೆಲ್ಲ ನಾವು ಕೊಟ್ಟಾಗ CBI ಅವರು ಯಾವುದೇ ರೀತಿಯಾದಂಥ ಬದಲಾವಣೆ ಇಲ್ಲ, ಇನ್ವೆಸ್ಟಿಗೇಷನ್ ಪಕ್ಕಾ ಆಗಿದೆ, ಕರೆಕ್ಟ್ ಆಗಿದೆ ಅಂದ್ಬಿಟ್ಟು ಹೇಳಿರೋದು. ಮಾತು ಮುಂಚೆ CBI ಕೊಡಿ ಅಂದ್ರೆ ಏನಕ್ಕೆ? ನಮ್ಮ ಸಿಬ್ಬಂದಿಗಳು ಇದಾರಲ್ಲ, ಮಾಡ್ತಾರೆ. ಫಸ್ಟ್ ಆ ಲೆಟರ್ ಓದಕ್ಕೆ ಹೇಳಿ ಅವ್ರಿಗೆ, BJP ಅವರಿಗೆ. ಬಳ್ಳಾರಿಯಿಂದ ಪಾದಯಾತ್ರೆ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರು. ಜನಾರ್ದನ್ ರೆಡ್ಡಿ ಅವರು ಕೂಡ ಹೇಳಿದ್ದಾರೆ. ಹೈಕಮಾಂಡ್ ನೋಡಿ, ಬಹಳ ಸ್ಪಷ್ಟವಾಗಿ ಮತ್ತೊಮ್ಮೆ ನಾನು ಪುನರುಚ್ಚರಿಸ್ತಾ ಇದ್ದೀನಿ. ದಯವಿಟ್ಟು ಕೇಂದ್ರ ಸರ್ಕಾರದವರು ಮತ್ತೆ CBI ಅವರು ರಜನೀಶ್ ಗೋಯಲ್ ಅವರಿಗೆ, ಮಾಜಿ ಚೀಫ್ ಸೆಕ್ರೆಟರಿ ಅವರಿಗೆ ಒಂದು ಪತ್ರ ಬರೆದಿರೋದನ್ನ ಸ್ಪಷ್ಟವಾಗಿ ಓದ್ಲಿ. ನಾನು ಅದು ನಿಮಗೆ ಕೊಡ್ತೀನಿ. ಆ ಪತ್ರದಲ್ಲಿ ಏನು ಉಲ್ಲೇಖಿಸಿದ್ದಾರೆ ಅಂದ್ರೆ, ಈ ಸುಮ್ಮನೆ ಎಲ್ಲ ಸಣ್ಣ ಪುಟ್ಟ ಕೇಸ್ಗಳಿರ್ಬೋದು ಅಥವಾ ಯಾವುದೇ ಕೇಸ್ಗಳು CBIಗೆ ಕೊಡೋದಕ್ಕಿಂತ ಮುಂಚೆ ದಯವಿಟ್ಟು ಯೋಚನೆ ಮಾಡಿಕೊಡಿ. ನಮ್ಮ ಹತ್ರ ಸಿಬ್ಬಂದಿ ಇಲ್ಲ, ಮಾನವ ಸಂಪನ್ಮೂಲ ಇಲ್ಲ. ನೀವು ಏನಾದರೂ ಕೇಸ್ ಕೊಟ್ಟರು ಕೂಡ ನಮ್ದು ಒಬ್ಬರೇ ಅಧಿಕಾರಿ ನಾವು ಕೊಡೋಕೆ ಸಾಧ್ಯ ಆಗುತ್ತೆ. ನಿಮ್ಮ ಏನೋ ಕಾನ್ಸ್ಟೇಬಲ್ಲು ನೀವೇ ಕೊಡಬೇಕು, ACPನೂ ನೀವೇ ಕೊಡಬೇಕು, PSIನೂ ನೀವೇ ಕೊಡಬೇಕು, ASIಯೂ ನೀವೇ ಕೊಡಬೇಕು, SPನೂ ನೀವೇ ಕೊಡಬೇಕು, ಟೇಬಲ್ಲು, ಕುರ್ಚಿ, ಗಾಡಿ, ಗೋಣ ಎಲ್ಲ ನೀವೇ ಕೊಡಬೇಕು ಅಂತ ಬಹಳ ಸ್ಪಷ್ಟವಾದಂಥ ಒಂದು ಪತ್ರವನ್ನ ಬರೆದಿದ್ದಾರೆ. ಯಾರು? CBIದವರು. ಅದನ್ನ ಓದ್ಕೊಳಕ್ ಹೇಳಿ. ಆಮೇಲೆ ಕರ್ನಾಟಕದಲ್ಲಿ ನಮ್ಮ ಸರ್ಕಾರದಲ್ಲಿ ಯಾವುದೇ ತನಿಖೆ ನಡೆದ್ರೂ ಕೂಡ CBI ಅವರು
ಅದನ್ನಾನೇ ಎತ್ತಿ ಹಿಡ್ದಿರೋದು. ತನಿಖೆ ಕರೆಕ್ಟ್ ಆಗಿದೆ. ಪರೇಶ್ ಮೇಸ್ತಾ ಕೇಸ್ ಇರ್ಬೋದು, ನಿಮ್ಮ DSP ಗಣೇಶ್ ಪ್ರಕರಣ ಇರ್ಬೋದು, ನಿಮ್ಮ ಮೈನಿಂಗ್ ಪ್ರಕರಣ ಇರ್ಬೋದು, ಎಲ್ಲ ಪ್ರಕರಣಗಳು ಯಾರು ಇವು ವಿರೋಧ ಪಕ್ಷದವರು BJP ಅವರು ನಮಗೆ CBI ಕೊಡಿ ಅಂದಾಗೆಲ್ಲ ನಾವು ಕೊಟ್ಟಾಗ CBI ಅವರು ಯಾವುದೇ ರೀತಿಯಾದಂಥ ಬದಲಾವಣೆ ಇಲ್ಲ, ಇನ್ವೆಸ್ಟಿಗೇಷನ್ ಪಕ್ಕಾ ಆಗಿದೆ, ಕರೆಕ್ಟ್ ಆಗಿದೆ ಅಂದ್ಬಿಟ್ಟು ಹೇಳಿರೋದು. ಮಾತು ಮುಂಚೆ CBI ಕೊಡಿ ಅಂದರೆ ಏನಕ್ಕೆ ನಮ್ಮ ಸಿಬ್ಬಂದಿಗಳು ಇದಾರಲ್ಲ ಮಾಡ್ತಾರೆ. ಫಸ್ಟ್ ಆ ಲೆಟರ್ ಓದಕ್ಕೆ ಹೇಳಿ ಅವ್ರಿಗೆ, BJP ಅವರಿಗೆ. ಬಳ್ಳಾರಿಯಿಂದ ಪಾದಯಾತ್ರೆ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರು. ಜನಾರ್ದನ್ ರೆಡ್ಡಿ ಅವರು ಕೂಡ ಹೇಳಿದ್ದಾರೆ ಹೈಕಮಾಂಡ್ ನೋಡಿ, ಬಹಳ ಸ್ಪಷ್ಟವಾಗಿ ಮತ್ತೊಮ್ಮೆ ನಾನು ಪುನರುಚ್ಚರಿಸ್ತಾ ಇದ್ದೀನಿ. ದಯವಿಟ್ಟು ಕೇಂದ್ರ ಸರ್ಕಾರದವರು ಮತ್ತೆ CBI ಅವರು ರಜನೀಶ್ ಗೋಯಲ್ ಅವರಿಗೆ, ಮಾಜಿ ಚೀಫ್ ಸೆಕ್ರೆಟರಿ ಅವರಿಗೆ ಒಂದು ಪತ್ರ ಬರೆದಿರೋದನ್ನ ಸ್ಪಷ್ಟವಾಗಿ ಓದಲಿ. ನಾನು ಅದು ನಿಮಗೆ ಕೊಡ್ತೀನಿ. ಆ ಪತ್ರದಲ್ಲಿ ಏನು ಉಲ್ಲೇಖಿಸಿದ್ದಾರೆ ಅಂದರೆ, ಈ ಸುಮ್ಮನೆ ಎಲ್ಲ ಸಣ್ಣ ಪುಟ್ಟ ಕೇಸ್ಗಳಿರ್ಬೋದು ಅಥವಾ ಯಾವುದೇ ಕೇಸ್ಗಳು CBIಗೆ ಕೊಡೋದಕ್ಕಿಂತ ಮುಂಚೆ ದಯವಿಟ್ಟು ಯೋಚನೆ ಮಾಡಿಕೊಡಿ. ನಮ್ಮ ಹತ್ರ ಸಿಬ್ಬಂದಿ ಇಲ್ಲ, ಮಾನವ ಸಂಪನ್ಮೂಲ ಇಲ್ಲ. ನೀವು ಏನಾದರೂ ಕೇಸ್ ಕೊಟ್ಟರು ಕೂಡ ನಮ್ದು ಒಬ್ಬರೇ ಅಧಿಕಾರಿ ನಾವು ಕೊಡೋಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಕಾನ್ಸ್ಟೇಬಲ್ಲು ನೀವೇ ಕೊಡಬೇಕು, ACPನೂ ನೀವೇ ಕೊಡಬೇಕು, PSIನೂ ನೀವೇ ಕೊಡಬೇಕು, ASIಯೂ ನೀವೇ ಕೊಡಬೇಕು, SP ನೀವೇ ಕೊಡಬೇಕು, ಟೇಬಲ್ಲು, ಕುರ್ಚಿ, ಗಾಡಿ, ಗೋಡ ಎಲ್ಲ ನೀವೇ ಕೊಡಬೇಕು ಅಂತ ಬಹಳ ಸ್ಪಷ್ಟವಾದಂಥ ಒಂದು ಪತ್ರವನ್ನ ಬರೆದಿದ್ದಾರೆ. ಯಾರು? CBIದವರು. ಅದನ್ನ ಓದ್ಕೊಳಕ್ಕೆ ಹೇಳಿ. ಆಮೇಲೆ ಕರ್ನಾಟಕದಲ್ಲಿ ನಮ್ಮ ಸರ್ಕಾರದಲ್ಲಿ ಯಾವುದೇ ತನಿಖೆ ನಡೆದ್ರೂ ಕೂಡ CBI ಅವರು ಅದನ್ನಾನೇ ಎತ್ತಿ ಹಿಡ್ದಿರೋದು. ತನಿಖೆ ಕರೆಕ್ಟ್ ಆಗಿದೆ. ಪರೇಶ್ ಮೇಸ್ತಾ ಕೇಸ್ ಇರ್ಬೋದು, ನಿಮ್ಮ DSP ಗಣೇಶ್ ಪ್ರಕರಣ ಇರ್ಬೋದು, ನಿಮ್ಮ ಮೈನಿಂಗ್ ಪ್ರಕರಣ ಇರ್ಬೋದು, ಎಲ್ಲ ಪ್ರಕರಣಗಳು ಯಾರು ಇವು ವಿರೋಧ ಪಕ್ಷದವರು BJP ಅವರು ನಮಗೆ CBI ಕೊಡಿ ಅಂದಾಗೆಲ್ಲ ನಾವು ಕೊಟ್ಟಾಗ CBI ಅವರು ಯಾವುದೇ ರೀತಿಯಾದಂಥ ಬದಲಾವಣೆ ಇಲ್ಲ, ಇನ್ವೆಸ್ಟಿಗೇಷನ್ ಪಕ್ಕಾ ಆಗಿದೆ, ಕರೆಕ್ಟ್ ಆಗಿದೆ ಅಂದ್ಬಿಟ್ಟು ಹೇಳಿರೋದು. ಮಾತು ಮುಂಚೆ CBI ಕೊಡಿ ಅಂದರೆ ಏನಕ್ಕೆ ನಮ್ಮ ಸಿಬ್ಬಂದಿಗಳು ಇದಾರಲ್ಲ ಮಾಡ್ತಾರೆ. ಫಸ್ಟ್ ಆ ಲೆಟರ್ ಓದಕ್ಕೆ ಹೇಳಿ ಅವ್ರಿಗೆ, BJP ಅವರಿಗೆ. ಬಳ್ಳಾರಿಯಿಂದ ಪಾದಯಾತ್ರೆ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರು. ಜನಾರ್ದನ್ ರೆಡ್ಡಿ ಅವರು ಕೂಡ ಹೇಳಿದ್ದಾರೆ ಹೈಕಮಾಂಡ್ ನೋಡಿ, ಬಹಳ ಸ್ಪಷ್ಟವಾಗಿ ಮತ್ತೊಮ್ಮೆ ನಾನು ಪುನರುಚ್ಚರಿಸ್ತಾ ಇದ್ದೀನಿ. ದಯವಿಟ್ಟು ಕೇಂದ್ರ ಸರ್ಕಾರದವರು ಮತ್ತೆ CBI ಅವರು ರಜನೀಶ್ ಗೋಯಲ್ ಅವರಿಗೆ, ಮಾಜಿ ಚೀಫ್ ಸೆಕ್ರೆಟರಿ ಅವರಿಗೆ ಒಂದು ಪತ್ರ ಬರೆದಿರೋದನ್ನ ಸ್ಪಷ್ಟವಾಗಿ ಓದಲಿ. ನಾನು ಅದು ನಿಮಗೆ ಕೊಡ್ತೀನಿ. ಆ ಪತ್ರದಲ್ಲಿ ಏನು ಉಲ್ಲೇಖಿಸಿದ್ದಾರೆ ಅಂದರೆ, ಈ ಸುಮ್ಮನೆ ಎಲ್ಲ ಸಣ್ಣ ಪುಟ್ಟ ಕೇಸ್ಗಳಿರ್ಬೋದು ಅಥವಾ ಯಾವುದೇ ಕೇಸ್ಗಳು CBIಗೆ ಕೊಡೋದಕ್ಕಿಂತ ಮುಂಚೆ ದಯವಿಟ್ಟು ಯೋಚನೆ ಮಾಡಿಕೊಡಿ. ನಮ್ಮ ಹತ್ರ ಸಿಬ್ಬಂದಿ ಇಲ್ಲ, ಮಾನವ ಸಂಪನ್ಮೂಲ ಇಲ್ಲ. ನೀವು ಏನಾದರೂ ಕೇಸ್ ಕೊಟ್ಟರು ಕೂಡ ನಮ್ದು ಒಬ್ಬರೇ ಅಧಿಕಾರಿ ನಾವು ಕೊಡೋಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಕಾನ್ಸ್ಟೇಬಲ್ಲು ನೀವೇ ಕೊಡಬೇಕು, ACPನೂ ನೀವೇ ಕೊಡಬೇಕು, PSIನೂ ನೀವೇ ಕೊಡಬೇಕು, ASIಯೂ ನೀವೇ ಕೊಡಬೇಕು, SPನೂ ನೀವೇ ಕೊಡಬೇಕು, ಟೇಬಲ್ಲು, ಕುರ್ಚಿ, ಗಾಡಿ, ಗೋಡ ಎಲ್ಲ ನೀವೇ ಕೊಡಬೇಕು ಅಂತ ಬಹಳ ಸ್ಪಷ್ಟವಾದಂಥ ಒಂದು ಪತ್ರವನ್ನ ಬರೆದಿದ್ದಾರೆ. ಯಾರು? CBIದವರು. ಅದನ್ನ ಓದ್ಕೊಳಕ್ಕೆ ಹೇಳಿ. ಆಮೇಲೆ ಕರ್ನಾಟಕದಲ್ಲಿ ನಮ್ಮ ಸರ್ಕಾರದಲ್ಲಿ ಯಾವುದೇ ತನಿಖೆ ನಡೆದ್ರೂ ಕೂಡ CBI ಅವರು ಅದನ್ನಾನೇ ಎತ್ತಿ ಹಿಡ್ದಿರೋದು. ತನಿಖೆ ಕರೆಕ್ಟ್ ಆಗಿದೆ. ಪರೇಶ್ ಮೇಸ್ತಾ ಕೇಸ್ ಇರ್ಬೋದು, ನಿಮ್ಮ DSP ಗಣೇಶ್ ಪ್ರಕರಣ ಇರ್ಬೋದು, ನಿಮ್ಮ ಮೈನಿಂಗ್ ಪ್ರಕರಣ ಇರ್ಬೋದು, ಎಲ್ಲ ಪ್ರಕರಣಗಳು ಯಾರು ಇವು ವಿರೋಧ ಪಕ್ಷದವರು BJP ಅವರು ನಮಗೆ CBI ಕೊಡಿ ಅಂದಾಗೆಲ್ಲ ನಾವು ಕೊಟ್ಟಾಗ CBI ಅವರು ಯಾವುದೇ ರೀತಿಯಾದಂಥ ಬದಲಾವಣೆ ಇಲ್ಲ, ಇನ್ವೆಸ್ಟಿಗೇಷನ್ ಪಕ್ಕಾ ಆಗಿದೆ, ಕರೆಕ್ಟ್ ಆಗಿದೆ ಅಂದ್ಬಿಟ್ಟು ಹೇಳಿರೋದು. ಮಾತು ಮುಂಚೆ CBI ಕೊಡಿ ಅಂದರೆ ಏನಕ್ಕೆ ನಮ್ಮ ಸಿಬ್ಬಂದಿಗಳು ಇದಾರಲ್ಲ ಮಾಡ್ತಾರೆ. ಫಸ್ಟ್ ಆ ಲೆಟರ್ ಓದಕ್ಕೆ ಹೇಳಿ ಅವ್ರಿಗೆ, BJP ಅವರಿಗೆ.